Welcome to Hampi Food Tour. ನಮಸ್ಕಾರ ಕರ್ನಾಟಕ. ಇವತ್ ನಾವು ನಿಮಗೆ ತೋರಿಸ್ತಿರೋದು ಕರ್ನಾಟಕದ ಹೆಮ್ಮೆ ಹಂಪಿ ಬಗ್ಗೆ. ಇಲ್ಲಿನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ಮತ್ತೆ ರುಚಿಯಾದ ಲೋಕಲ್ ಟಿಫಿನ್ ಅಂಡ್ ಊಟ ಎಕ್ಸ್ಪ್ಲೋರ್ ಮಾಡೋಣ. ಹಂಪಿಯ ಸೌಂದರ್ಯ ಜೊತೆ ಬೆಸ್ಟ್ ಫುಡ್ ಸ್ಪಾಟ್ಸ್ ನಿಮ್ಗ ತೋರಿಸ್ತೀವಿ. ಬರ್ರಿ ಶುರು ಮಾಡೋಣ. ಹಂಪಿನಾಗ ಬ್ರೇಕ್ಫಾಸ್ಟ್ ಮಾಡ್ಬೇಕಂದ್ರ ಒಂದು ಮಸ್ತ್ ಸ್ಪಾಟ್ ಐತ್ರಿ. ಫುಲ್ ಗ್ರೀನರಿ ಐತಿ ಆಜು ಬಾಜು. ಆಮೇಲೆ ವಿರೂಪಾಕ್ಷ ಟೆಂಪಲ್ ಹೋಗೋ ದಾರಿನಾಗ ಅಂದ್ರ ಅದ್ರದ್ದು ಮುಖ್ಯ ದ್ವಾರ ಬರ್ತೈತಿ. ಅದಕ್ಕಿಂತ ಮುಂಚೆ ಒಂದು ಅರ್ಧ ಕಿಲೋಮೀಟರ್ ಮುಂಚೆನ ಇದೊಂದು ನಾರ್ಮಲ್ ಆಗಿರುವಂತ ಮಿನಿ ತಾಜ್ ಹೋಟೆಲ್ ಐತ್ರಿ. ಇಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗ್ತಾವ್ರಿ. ಹೆಂಗಿರ್ತೈತೆ ಅಂತ ಹೇಳಿ ತೋರಿಸ್ತೀನಿ, ನೋಡೋಣ ಬನ್ನಿ. ಇಡ್ಲಿ ಮತ್ತ ಮಿರ್ಚಿ ರೆಗ್ಯುಲರ್ ಸಿಗ್ತೈತಿ. ವಡೆ ಯಾವಾಗಾರ ಮಾಡ್ತಾರಂತ, ಬಟ್ ಸಣ್ಣ ಸಣ್ಣ ಮಿರ್ಚಿ ಅಂತೂ ಇಡ್ಲಿ ಜೊತೆ ನೀವು ತಗೋಬಹುದು. ಚಟ್ನಿ ಮತ್ತ ಸಾಂಬಾರ್ ಸಿಂಪಲ್ ರೀ. ಆದ್ರೂ ಇಲ್ಲಿ ಕರೆಕ್ಟ್ ಲೊಕೇಶನ್ ಇರೋದ್ರಿಂದ ಇಲ್ಲಿ ಕಾಮನ್ ಆಗಿ ಜನ ಬಂದು ವಿಸಿಟ್ ಮಾಡಿ ತಿಂಡಿ ತಿನ್ಕೊಂಡು ಹೋಗ್ತಾರಂತ್ರಿ. ಸಾಫ್ಟ್ ಇಡ್ಲಿ ಐತ್ರಿ, ತಿಳುವಾಗಿರುವಂತ ಚಟ್ನಿ, ಸಾಸ್ವಿ ಕಾಳು ಇರ್ತೈತಿ. ಇಡ್ಲಿ ಬಾಯಾಗ ಇಟ್ಕೊಂಡ್ ಕೂಡಲೇ ಕರ್ಗ್ ಹೋಗ್ಬಿಡ್ತೈತಿ. ಸ್ಮಾಲ್ ಪುಟ್ಟವಾಗಿರುವಂತ ಕ್ರಿಸ್ಪಿ ಮಿರ್ಚಿನೂ ಇರ್ತೈತಿ. ಇಲ್ಲಿ ಬಂದಾಗ ಇಡ್ಲಿ ಮಿರ್ಚಿ ಕಾಮನ್ ಆಗ್ತದ ಅಂತಾರ. ಮಿರ್ಚಿ ಬಜ್ಜಿ ಮತ್ತ ಚಟ್ನಿ ಸಿಕ್ಕಾಪಟ್ಟಿ ಖಾರ ಐತ್ರಿ. ಫಸ್ಟ್ ಬೈಟ್ನಾಗ ಫುಲ್ ಖಾರವಾಗಿರ್ತೈತಿ. ಮುಂಜಾನೆ ಹೊತ್ತು ಇಂಥ ಮಿರ್ಚಿ ತಿಂದ್ಬಿಟ್ರ ಕಾಫಿ ಬೇಕಾಗಿ ಹೇಳ್ರಿ, ಅದ ಖಾರನ ನಿಮ್ಗ ಎಚ್ಚರ ಮಾಡ್ಬಿಡ್ತೈತಿ. ಅಷ್ಟು ಖಾರವಾಗೈತಿ. ಸಣ್ಣ ಮಿರ್ಚಿ ರೀ, ಫುಲ್ ಪವರ್ಫುಲ್ ಆಗೈತಿ. ಖಾರವಾದ ಮಿರ್ಚಿ ತಿನ್ಬೇಕಂದ್ರ ಇದನ್ನ ಟೇಸ್ಟ್ ಮಾಡ್ಬೋದು. ಸಣ್ಣ ಇರೋದಕ್ಕ ಇಷ್ಟು ಕ್ರಿಸ್ಪಿ ಆಗೈತ್ರಿ. ಅದು ಅದ್ಭುತ. ತಿಳುವಾಗಿರುವಂತ ಸಾಂಬಾರ್, ಉಳ್ಳಾಗಡ್ಡಿ, ಟೊಮೆಟೊ ಹಾಕಿರ್ತಾರ ಬಹಳಷ್ಟು. ಇಡ್ಲಿ ಕರೆಕ್ಟ್ ಆಗಿ ನುಂಗ್ ಬಿಡ್ತೈತಿ ಇದನ್ನ. ಅಲ್ರಿ ಇಲ್ಲೇ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರ ಬಿಸಿ ಬಿಸಿ ಪೂರಿ ಮಾಡ್ಕೊಡ್ತಾರ. ಹೆಂಗ ಖಾಲಿ ಆಗ್ತಿರ್ತೈತಿ ಹಂಗಂಗ್ ಫ್ರೆಶ್ ಮಾಡ್ಕೊಂತಾನೆ ಇರ್ತಾರ. ಇದನ್ನ ತಿಳು ಚಟ್ನಿ ಮತ್ತ ಸಾಗು ಇರ್ತೈತಿ. ಸಾಗುನಾಗ ಬಹಳಷ್ಟು ಉಳ್ಳಾಗಡ್ಡಿ ಈ ತರ ಹಾಕಿರ್ತಾರ. ಬಹಳ ಅತಿ ಪರಿ ಖಾರನೂ ಇಲ್ಲ, ಮೇಂಟೈನ್ ಮಾಡ್ಯಾರಿ ಖಾರ. ಸ್ವಲ್ಪ ತಿಳುವಾಗೈತಿ ಸಾಗು, ಬಟ್ ಸ್ಟಿಲ್ ವೆರಿ ಟೇಸ್ಟಿ. ಅದ್ರೊಳಗ ಪೊಟೆಟೋದು ಒಂದು ಫೀಲಿಂಗ್ ಬರ್ತೈತಿ. ಅತಿ ಪರಿ ಜಾಸ್ತಿ ಪೊಟೆಟೊ ಹಾಕಿಲ್ಲ, ಬಟ್ ಅದು ಪೂರಿಗೆ ಹಚ್ಕೊಂಡು ತಿನ್ನಕ ಒಳ್ಳೆ ಕಂಪ್ನಿ ಕೊಡ್ತೈತಿ ರೀ. ಕ್ರಿಸ್ಪಿ ಪೂರಿ ಇದಾವ್ರಿ, ಬಾಯಿನಾಗ ಇಟ್ಕೊಂಡ್ ಕೂಡ ಕುರುಮ್ ಅಂತೈತಿ. ಪೂರಿ ಪ್ರಿಯರ್ಗಂತೂ ಇದು ಭಾಳ ಲೈಕ್ ಆಗ್ತೈತಿ. ಎವ್ರಿ ಬೈಟ್ನಾಗೂ ಆ ಕ್ರಿಸ್ಪಿನೆಸ್ ಹೆಚ್ಚಾಗಿ ಫೀಲ್ ಆಗ್ತೈತಿ. ನೆಕ್ಸ್ಟ್ ನಾವು ಹೋದ್ವಿ ವಿಜಯ ವಿಠಲ್ ಟೆಂಪಲ್ ನೋಡಕ. ನಾವು ಹೋಗಿದ್ದು ವೆನ್ಸ್ಡೇ ದಿನ, ಅದಕ್ಕೆ ರಶ್ ಇರ್ಲಿಲ್ಲ. ಎಂಟ್ರೆನ್ಸ್ನಾಗ ಬಗ್ಗಿ ಸರ್ವಿಸ್ ಐತ್ರಿ. 30 ರೂಪೀಸ್ ಪರ್ ಪರ್ಸನ್ ಕೊಡ್ಬೇಕು. ಟೆಂಪಲ್ನ ದ್ವಾರಕ್ಕ ಮುಟ್ಟಿಸ್ತಾರ್ರಿ. ಅಲ್ಲಿ ಹೋಗಿ ಟೆಂಪಲ್ದು ಎಂಟ್ರಿ ಟಿಕೆಟ್ ನೀವು ತಗೋಬೇಕು. ಆನ್ಲೈನ್ ಪೇ ಮಾಡಿ ಟಿಕೆಟ್ ತಗೊಂಡು ಒಳಗ್ ಹೋದ್ವಿ. ಮುಖ್ಯ ದ್ವಾರ ಎಷ್ಟು ಅದ್ಭುತವಾಗೈತಿ. ಈ ವಿಜಯ ವಿಠಲ ಟೆಂಪಲ್ ಹಂಪಿಯಲ್ಲಿ ಇರುವ ಕರ್ನಾಟಕದ ಅತ್ಯಂತ ಫೇಮಸ್ ಹಿಸ್ಟಾರಿಕಲ್ ಮತ್ತು ಆರ್ಕಿಟೆಕ್ಚರಲ್ ಮಾಸ್ಟರ್ ಪೀಸ್. ಈ ಟೆಂಪಲ್ ವಿಜಯನಗರ ಎಂಪೈರ್ ಗೋಲ್ಡನ್ ಪೀರಿಯಡ್ ಅಲ್ಲಿ ಅಂದ್ರ 15th ಸೆಂಚುರಿ ಸಮಯದಲ್ಲಿ ಕಟ್ಟಿರೋದು. ವಿಠಲ ಭಗವಂತ ಅಂದ್ರ ಲಾರ್ಡ್ ವಿಷ್ಣು ಅವರಿಗೆ ಡೆಡಿಕೇಟ್ ಮಾಡಿದ ಈ ಟೆಂಪಲ್ ವಿಜಯನಗರ ಶಿಲ್ಪಕಲೆಗೆ ಉತ್ತಮ ಉದಾಹರಣೆ ನೋಡ್ರಿ. ಟೆಂಪಲ್ ನ ಪ್ರಮುಖ ಅಟ್ರಾಕ್ಷನ್ ಅಂದ್ರ ವರ್ಲ್ಡ್ ಫೇಮಸ್ ಸ್ಟೋನ್ ಚಾರಿಯಟ್. ಈ ಸ್ಟೋನ್ ಚಾರಿಯಟ್ ಕರ್ನಾಟಕ ಟೂರಿಸಂ ನ ಆಫಿಷಿಯಲ್ ಸಿಂಬಲ್ ಆಗಿದೆ. ಇದನ್ನ ನೋಡಕ ದೇಶ ವಿದೇಶದಿಂದ ಲಕ್ಷ ಟೂರಿಸ್ಟ್ ಬರ್ತಾರ್ರಿ. ಇನ್ನೊಂದು ಫೇಮಸ್ ಅಟ್ರಾಕ್ಷನ್ ಅಂದ್ರ ಮ್ಯೂಸಿಕಲ್ ಪಿಲ್ಲರ್ಸ್. ಹಿಂದೆ ಈ ಪಿಲ್ಲರ್ಸ್ ನ ಜೆಂಟ್ಲಿ ಟ್ಯಾಪ್ ಮಾಡಿದ್ರ ವಿವಿಧ ಮ್ಯೂಸಿಕಲ್ ಸೌಂಡ್ಸ್ ಬರ್ತಿತ್ತು. ಟೆಂಪಲ್ ನ ಪ್ರತಿಯೊಂದು ಸ್ಟೋನ್ ಕಾರ್ವಿಂಗ್ ತುಂಬಾ ಡೀಟೇಲ್ಡ್ ಆಗಿದೆ ರೀ. ರಾಮಾಯಣ, ಮಹಾಭಾರತ, ಕೃಷ್ಣ ಜೀವನ, ಆನಿಮಲ್ಸ್, ಡಾನ್ಸರ್ಸ್, ವಾರಿಯರ್ಸ್ ಮತ್ತು ವಿಜಯನಗರ ಸಾಮ್ರಾಜ್ಯದ ಸಂಸ್ಕೃತಿಯ ದೃಶ್ಯಗಳು ಕಲ್ಲಿನಲ್ಲಿ ಅದ್ಭುತವಾಗಿ ಕೆತ್ತಿದ್ದಾರೆ. ಇಲ್ಲಿ ಟೆಂಪಲಿನ ಮಂಟಪ, ಗೋಪುರ, ಕಾರಿಡೋರ್ಸ್ ಮತ್ತು ಸ್ಕಲ್ಪ್ಚರ್ಸ್ ನೋಡಿದ್ರ ಆ ಕಾಲದಲ್ಲಿ ಇಂಜಿನಿಯರ್ಸ್ ಮತ್ತು ಶಿಲ್ಪಿಗಳ ಪ್ರತಿಭೆ ಗೊತ್ತಾಗತ್ರಿ. ಈ ಟೆಂಪಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವ ಹಂಪಿ ಮಾನ್ಯುಮೆಂಟ್ಸ್ ನ ಪ್ರಮುಖ ಭಾಗ. ಸನ್ರೈಸ್ ಮತ್ತು ಸನ್ಸೆಟ್ ಟೈಮ್ನಾಗ ಟೆಂಪಲ್ ಇನ್ನೂ ಅದ್ಭುತವಾಗಿ ಕಾಣಿಸ್ತೈತಿ. ಅದರಿಂದ ಫೋಟೋಗ್ರಾಫರ್ಸ್ ಮತ್ತು ಹಿಸ್ಟ್ರಿ ಲವರ್ಸ್ ಗೆ ಇದು ಸ್ವರ್ಗ ಅಂತ ಹೇಳ್ಬಹುದು. ಬ್ಯಾಟರಿ ಆಪರೇಟೆಡ್ ಬಗ್ಗಿ ಸರ್ವಿಸ್ ಇಂದ ಟೆಂಪಲ್ ಎಂಟ್ರೆನ್ಸ್ ಇಂದ ಸುಲಭವಾಗಿ ರೀಚ್ ಆಗ್ಬಹುದು. ಹಂಗ ಎಕ್ಸಿಟ್ ಕೂಡ ಅದರಲ್ಲೇ ಆಗ್ಬಹುದು. ಕರ್ನಾಟಕ ಇತಿಹಾಸ, ಸಂಸ್ಕೃತಿ ಮತ್ತು ಶಿಲ್ಪಕಲೆ ಅರ್ಥ ಮಾಡ್ಕೋಬೇಕಂದ್ರ ಈ ಟೆಂಪಲ್ ಮಸ್ಟ್ ವಿಸಿಟ್ ಡೆಸ್ಟಿನೇಷನ್.
ಇನ್ನೊಂದು ಒಳ್ಳೆ ಸ್ಪಾಟ್ ಯಾವ್ದಪ್ಪ ಊಟಕ್ಕಂದ್ರ ಮ್ಯಾಂಗೋ ಟ್ರೀ ರೆಸ್ಟೋರೆಂಟ್ ಹಂಪಿನಾಗ. ಇದ್ರದ್ದು ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಿ ಒಳ್ಳೆ ವೆಜಿಟೇರಿಯನ್ ಊಟ ಸಿಗ್ತೈತ್ರಿ. ಡಿಫ್ರೆಂಟ್ ಕ್ವಿಸಿನ್ಸ್ ತಿನ್ಬೇಕಂದ್ರ ಈ ಜಾಗಕ್ಕೆ ಬರ್ಬೋದು ನೀವು. ಇಲ್ಲಿ ಏನೇನ್ ಸಿಗ್ತೈತೆ ಅಂತ ಹೇಳಿ ತೋರಿಸ್ತೇನೆ ಬರ್ರಿ. ಇಲ್ಲಿ ನಾವು ಊಟದ ಟೈಮಿಗೆ ಬಂದೀವಿ. ಇಲ್ಲಿ ನಾವು ಚಪಾತಿ ಮತ್ತು ಪನೀರ್ ಕಡಾಯಿ ಆಮೇಲೆ ದಾಲ್ ಫ್ರೈ ತೊಗೊಂಡಿವಿ. ಭಾಳ ಸಿಂಪಲ್ ಡಿಶ್. ಥಿಕ್ ಗ್ರೇವಿ ಐತಿ, ಸ್ಮಾಲ್ ಡೈಸ್ಡ್ ಪನೀರ್ ಐತಿ, ಭಾಳಷ್ಟು ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್ ಹಾಕ್ಯಾರಿ. ದಾಲು ಭಾಳ ಥಿಕ್ ಐತಿ, ಭಾಳಷ್ಟು ಜೀರಿಗೆ ಅಜ್ವಾಯಿನ್ ಐತಿ, ಆಮೇಲೆ ಕೊತ್ತಂಬರಿ ಭಾಳಷ್ಟು ಹಾಕ್ಯಾರಿ ಅದ್ರೊಳಗೆ. ಸಿಂಪಲ್ ರೀ. ಇದು ವರ್ಲ್ಡ್ ಹೆರಿಟೇಜ್ ಏರಿಯಾ ಇರೋದ್ರಿಂದ ಇಲ್ಲಿ ಸಿಂಪಲ್ ಕಲ್ಚರಲ್ ಫುಡ್ಡೇ ಕೊಡ್ತಾರೆ. ಅಂದ್ರೆ ನಮ್ಮ ಕಲ್ಚರ್ನಾಗ ಏನೇನು ತಿಂತೀವಲ್ಲ ಅದನ್ನ ಮ್ಯಾಚ್ ಆಗೋ ತರನ ಇಲ್ಲಿ ಊಟ ಕೊಡ್ತಾರೆ. ಅದಕ್ಕೆ ನಾವು ಚಪಾತಿ ತೊಗೊಂಡಿವಿ. ಇಲ್ಲಿ ರೋಟಿ ಬದ್ಲಿ ಇವರು ಚಪಾತಿನ ಕೊಡ್ತಾರಂತ. ಇಲ್ಪ ಅಂದ್ರೆ ಜವಾರ್ ರೋಟಿನೂ ಇರ್ತೈತೆ ಇಲ್ಲಿ ತಿನ್ನಾಕ. ಕ್ಯಾಪ್ಸಿಕಮ್ ಪೀಸ್ ಜೊತೆ ಹಚ್ಕೊಂಡು ತಿಂದ್ರೆ ಕಂಪ್ಲೀಟ್ ಅನಿಸ್ತೈತೆ ಅದು. ನಾರ್ಮಲ್ ಐತ್ರಿ. ಥಿಕ್ ಗ್ರೇವಿ, ಸ್ವಲ್ಪ ಕ್ರೀಮಿನೂ ಐತಿ, ಸ್ವಲ್ಪ ಹುಳಿ ಐತಿ, ಮೈಲ್ಡ್ ಫ್ಲೇವರ್ ಐತಿ. ಅಂದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ವಿಸಿಟರ್ಸು ಭಾಳ ಇರ್ತಾರೆ ರೀ ಹಂಪಿನಾಗ. ಅವ್ರ ಪ್ಯಾಲೆಟಿಗೂ ಮ್ಯಾಚ್ ಆಗೋ ಥರ ಸ್ಪೈಸಸ್ ಹಾಕಿರ್ತಾರ. ಅತಿ ಪರ್ಯ ಖಾರನೂ ಹಾಕಿರಂಗಿಲ್ಲ ಇದ್ರೊಳಗೆ. ಆಮೇಲೆ ಸಿಂಪಲ್ ಆಗಿರುವಂಥ ದಾಲ್ ಫ್ರೈ. ಸಿಂಪಲ್ ಟೇಸ್ಟಿ ಬೇಸಿಕ್ ಊಟ ರೀ. ಏನು ತಾಮ್ ಜಾಮ್ ಇಲ್ಲ, ಆದ್ರೂ ಭಾಳ ಟೇಸ್ಟಿ ಐತಿ. ಆಮೇಲೆ ದಿಸ್ ಇಸ್ ಆನ್ ಅ ಹೆಲ್ದಿಯರ್ ಸೈಡ್. ಭಾಳ ಆಯಿಲ್ ಅನ್ಸಂಗಿಲ್ಲ. ಕಡಿಮೆ ಆಯಿಲ್ನಾಗ ಟೇಸ್ಟಿ ಫುಡ್ ಹೈಜಿನಿಕ್ ಆಗಿ ಮಾಡ್ಕೊಡ್ತಾರೆ ಇಲ್ಲಿ. ಇಲ್ಲಿ ಒಂದು ಸ್ಪೆಷಲ್ ಡಿಶ್ ಐತಂತ, ಒಂದು ಡೆಸರ್ಟ್ ಕೊಡ್ತಾರೆ ಇಲ್ಲಿ, ಬನೋಫಿ ಪಾಯ್ ಅಂತ ಹೇಳಿ. ಇಂದು ನಿಮಗೆ ತೋರಿಸ್ತೀನಿ ಅಂತ ಹೆಂಗೈತಂತ. ಊಟ ಆದ್ಮೇಲೆ ಇಂಥದ್ದು ಒಂದು ಡೆಸರ್ಟ್ ಮಸ್ತ್ ಇರ್ತೈತಿ. ಇಲ್ಲೇ ಭಾಳ ಹೈಯೆಸ್ಟ್ ಸೆಲ್ಲಿಂಗ್ ಅಂತೀರಿ ಇದು. ಬೇರೆ ಬೇರೆ ಏರಿಯಾದ ಕ್ವಿಸಿನ್ಸ್ ಅಂದ್ರೆ ವರ್ಲ್ಡ್ ವೈಡ್ ಏನೇನು ಕ್ವಿಸಿನ್ಸ್ ಅದಾವಲ್ಲ ಅದನ್ನ ಮಿಕ್ಸ್ ಮಾಡಿ ಇಲ್ಲಿ ಕೊಡ್ತಾರ್ರಿ. ಮೇಲ್ಗಡೆ ಟಾಫಿ ಟೈಪ್ ಫ್ಲೇವರ್ ಐತ್ರಿ. ಟಾಫಿ ಫ್ಲೇವರ್ ಮೇಲ್ಗಡೆ ಭಾಳಷ್ಟು ಕೊಬ್ಬರಿ ಮತ್ತು ಸೆಸ್ಮಿ ಸೀಡ್ಸ್ ಹಾಕ್ಯಾರ. ಚಾಕ್ಲೇಟ್ ಸಾಸ್ ಸ್ವಲ್ಪ ಡ್ರಿಸಲ್ ಮಾಡ್ಯಾರ್ರಿ. ಮೇಲ್ಗಡೆ ಒಂದು ಬನಾನಾನ ಸ್ಮ್ಯಾಶ್ ಮಾಡಿ ಅದ್ರೊಳಗೆ ಶುಗರ್ ಹಾಕಿ ಮೇಲೆ ಒಂದು ಲೇಯರ್ ಹಾಕಿರ್ತಾರ. ಮೇಲ್ಗಡೆ ಸೆಸ್ಮಿ ಸೀಡ್ಸ್ ನಿಂತ್ರ ಅದು ಒಂದು ನಟಿ ಫ್ಲೇವರ್ ಬರ್ತೈತಿ. ಕರುಮ್ ಕುರುಮ್ ಅಂತೈತಿ ಬಾಯಿನಾಗ. ಲೈಟ್ ಆಗಿ ಕ್ಯಾರಮೆಲ್ ಟೇಸ್ಟು ಬರ್ತೈತಿ ಇದ್ರೊಳಗ. ಮಜಾ ಐತ್ರಿ ಒಂಥರ ತಿನ್ನಾಕ. ನೆಕ್ಸ್ಟ್ ನಾವು ಲೋಟಸ್ ಮಹಲ್ ನೋಡಕ್ ಹೋದ್ವಿ. ಎಂಟ್ರಿನಾಗ 25 ರೂಪೀಸ್ ಆನ್ಲೈನ್ ಟಿಕೆಟ್ ತಗೊಂಡು ಒಳಗೆ ಹೋದ್ವಿ. ಹಂಪಿನಾಗ ಇರುವ ಬ್ಯೂಟಿಫುಲ್ ಹಿಸ್ಟಾರಿಕಲ್ ಪ್ಲೇಸಸ್ನಾಗ ನನಗಿದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರಿ. ಈ ಲೋಟಸ್ ಮಹಲ್ ನೋಡಿದ್ರ ವಿಜಯನಗರದ ಎಂಪೈರ್ ನ ರಿಚ್ ಹಿಸ್ಟ್ರಿ ನೆನಪಿಗ ಬರತ್ರಿ. ಲೋಟಸ್ ಮಹಲ್ ಅಂದ್ರ ಕಮಲ್ ಮಹಲ್. ಇದರ ಡಿಸೈನ್ ನೋಡಿದ್ರ ಬಿಲ್ಡಿಂಗಿನ ಶೇಪ್ ಲೋಟಸ್ ಹೂವಿನ ತರ ಕಾಣಿಸ್ತೈತಿ. ಇದು ವಿಜಯನಗರ ಎಂಪೈರ್ ಸಮಯದಲ್ಲಿ ಸುಮಾರು 15th ಸೆಂಚುರಿ ಪೀರಿಯಡ್ ನಲ್ಲಿ ಬಿಲ್ಡ್ ಆಗಿತ್ತು ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರ್ರಿ. ಲೋಟಸ್ ಮಹಲ್ ನ ಸ್ಪೆಷಲ್ ಫೀಚರ್ ಅಂದ್ರ ಇದರ ಆರ್ಕಿಟೆಕ್ಚರ್. ಇಲ್ಲಿ ಹಿಂದೂ ಮತ್ತು ಇಸ್ಲಾಮಿಕ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್ ಎರಡು ಮಿಕ್ಸ್ ಆಗಿರೋದನ್ನ ಕ್ಲಿಯರ್ಲಿ ನಾವು ನೋಡಬಹುದು. ಬಿಲ್ಡಿಂಗ್ ನ ಆರ್ಚಸ್, ಡೋಮ್ಸ್ ಮತ್ತು ಡೆಕೋರೇಟಿವ್ ಡಿಸೈನ್ ಇಸ್ಲಾಮಿಕ್ ಸ್ಟೈಲ್ ನ ಇನ್ಫ್ಲೂಯೆನ್ಸ್ ತೋರಿಸಿದ್ರೆ ಓವರ್ ಆಲ್ ಸ್ಟ್ರಕ್ಚರ್ ಮತ್ತು ಆರ್ನಮೆಂಟೇಶನ್ ವಿಜಯನಗರ ಆರ್ಕಿಟೆಕ್ಚರಿನ ಬ್ಯೂಟಿನ ರಿಪ್ರೆಸೆಂಟ್ ಮಾಡ್ತದರಿ. ಹಿಸ್ಟರಿ ಪ್ರಕಾರ ಲೋಟಸ್ ಮಹಲ್ ರಾಯಲ್ ವುಮನ್ ಯೂಸ್ ಮಾಡ್ತಾ ಇದ್ರು ಅಂತ ನಂಬಿಕೆ. ಇದು ರಾಯಲ್ ಲೇಡೀಸಿಗೆ ಸಂಬಂಧಿಸಿದ ಪ್ರೊಟೆಕ್ಟೆಡ್ ಏರಿಯಾ ಆಗಿತ್ತು. ಲೋಟಸ್ ಮಹಲಿನ ಕಡೆ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ರಾಯಲ್ ಎಲಿಫೆಂಟ್ಸ್ ನ ಮೇಂಟೈನ್ ಮಾಡಕ ಹ್ಯೂಜ್ ಆಗಿರುವಂತ ಎಲಿಫೆಂಟ್ ಸ್ಟೇಬಲ್ಸ್ ಮಾಡಿದ್ದು ನಮಗೆ ಕಾಣಿಸ್ತೈತ್ರಿ. ಈ ಬಿಲ್ಡಿಂಗ್ ನಲ್ಲಿ 11 ದೊಡ್ಡ ಡೋಮ್ಡ್ ಚೇಂಬರ್ಸ್ ಇದ್ದು ಆರ್ಕಿಟೆಕ್ಚರ್ ತುಂಬಾ ಇಂಪ್ರೆಸಿವ್ ಆಗಿದೆ ರೀ. ಇಂಡೋ ಇಸ್ಲಾಮಿಕ್ ಸ್ಟೈಲ್ ನ ಇನ್ಫ್ಲೂಯೆನ್ಸ್ ಇಲ್ಲಿ ಕೂಡ ನೋಡಬಹುದು ನಾವು. ಎಲಿಫೆಂಟ್ ಸ್ಟೇಬಲ್ಸ್ ಹತ್ರ ಇರುವ ವಾಚ್ ಟವರ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿದಾವ್ರಿ. ಇವು ಆ ಎನ್ಕ್ಲೋಜರ್ ನ ಸೇಫ್ಟಿ ಮತ್ತು ಸರೌಂಡಿಂಗ್ ಏರಿಯಾನ ಅಬ್ಸರ್ವ್ ಮಾಡೋದಕ್ಕ ಯೂಸ್ ಆಗ್ತಾ ಇದ್ವು ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರ್ರಿ. ಇವತ್ತು ಈ ವಾಚ್ ಟವರ್ಸ್ ಮತ್ತು ಸ್ಟೇಬಲ್ಸ್ ವಿಜಯನಗರ ಎಂಪೈರ್ ನ ರಾಯಲ್ ಲೈಫ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಹೆಂಗಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳಕ ಹೆಲ್ಪ್ ಮಾಡ್ತಾವ್ರಿ. ನೆಕ್ಸ್ಟ್ ನಾವು ರೆಸ್ಟ್ ಮಾಡಿ ರಾತ್ರಿ ಊಟಕ್ಕ ಪ್ಲಾನಿಂಗ್ ಮಾಡಿದ್ವಿ. ಇವತ್ತು ನಾವು ಹಂಪಿನಾಗ ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿವ್ರಿ. ಆಕ್ಚುಲಿ ನಾವು ಅಪ್ಪೂಸ್ ಫಾಸ್ಟ್ ಫುಡ್ ಕೆಫೆ ಅಂತ ಹೇಳಿ ಹುಡ್ಕೊಂತ ಒಂದ್ ಜಾಗಕ್ಕೆ ಬಂದಿದ್ವಿ. ಬಟ್ ಅಲ್ಲಿ ಹುಡ್ಕೊಂತ ಬಂದಾಗ ಅದ್ರ ರೆಸ್ಟೋರೆಂಟ್ ಹೆಸರು ಚೇಂಜ್ ಆಗ್ಬಿಟ್ಟೈತಿ. ಅಂದ್ರ ನೇಚರ್ಸ್ ಹಿಲ್ ರೆಸ್ಟೋರೆಂಟ್ ಅಂತ ಹೇಳಿ ಆಗೈತದು. ಇಲ್ಲೇ ಭಾರಿ ನಾನ್ ವೆಜ್ ಐಟಮ್ಸ್ ಸಿಗ್ತಾವ. ಹಂಪಿನಾಗ ಏನೈತಿ ಭಾಳ ನಾನ್ ವೆಜ್ ಐಟಮ್ಸ್ ಸಿಗಂಗಿಲ್ಲ ಭಾಳ ಜಾಗದಾಗ. ಬಟ್ ನಮಗ ಲಕ್ಕಿಲಿ ಗುಡಿಯಂತ್ರ 1.5 ಕಿಲೋಮೀಟರ್ ದೂರ್ನಾಗ ಇದೊಂದು ರೆಸ್ಟೋರೆಂಟ್ ಸಿಕ್ತು. ಅದಕ್ಕೆ ನಾವಿಲ್ಲಿ ಚಿಕನ್ 65 ಮತ್ತು ಎಗ್ ಬಿರಿಯಾನಿ ಟ್ರೈ ಮಾಡ್ಬೇಕಂತ ಡಿಸೈಡ್ ಮಾಡೀವ್ರಿ. ಟ್ರೈ ಮಾಡೋಣ ಹೆಂಗೈತೆ ಅಂತೇಳಿ.
ಎಗ್ ಬಿರಿಯಾನಿ. ಇದ್ರೊಳಗೆ 2 ಎಗ್ ಹಾಕಿರ್ತಾರಂತ, ಮಸ್ತ್ ಫ್ರೈ ಮಾಡ್ಯಾರ ಅದನ್ನ ಎಗ್ನ. ಅಂದ್ರೆ ಮೇಲ್ಗಡೆ ಒಂದು ಕ್ರಿಸ್ಪಿ ಟೆಕ್ಸ್ಚರು ಫೀಲ್ ಆಗ್ತದೆ ಬಾಯಿನಾಗ. ಕರೆದಿರೋ ಅಂತ ಉಳ್ಳಾಗಡ್ಡಿನೂ ಹಾಕ್ಯಾರ. ಚಿಕನ್ 65 ಹೆಂಗೈತ್ರಿ ಕಾಂಬಿನೇಷನ್? ಫ್ಯಾಂಟಾಸ್ಟಿಕ್. ಮ್ಯಾಲೆ ಲೈಟಾಗಿ ಕ್ರಿಸ್ಪಿ ಲೇಯರ್ ಫಾರ್ಮ್ ಆಗಿರ್ತೈತಿ, ಯಾಕಂದ್ರೆ ಹಿಟ್ಟು ಹಚ್ಚಿ ಅದನ್ನ ತವಾನಾಗ ಫುಲ್ ಮಸಾಲೆ ಜೊತೆ ಮತ್ತು ಸಾಸೇಜ್ ಜೊತೆ ಫ್ರೈ ಮಾಡಿ ಕೊಟ್ಟಿರ್ತಾರ. ಅದಕ್ಕೆ ಅದೆಲ್ಲ ಮಿಕ್ಸ್ ಆಗಿ ಪ್ರಾಪರ್ ಆಗಿ ಒಂದು ಲೈಟ್ ಕ್ರಂಚ್ ಇರ್ತೈತಿ. ಚಿಕನ್ ಭಾಳ ಟೆಂಡರ್ ಐತ್ರಿ, ಮಸ್ತ್ ಸಾಸಿ ಫ್ಲೇವರ್ ಐತಿ. ಅತಿ ಬರೀ ಖಾರ ಇಲ್ಲ, ಎಕ್ದಮ್ ಬ್ಯಾಲೆನ್ಸ್ಡ್ ಫ್ಲೇವರ್ಸ್ ಐತಿ. ಈ ಚಿಕನ್ 65ನಾಗೂ ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ಸಾಸಿವೆನೂ ಐತಿ. ಇಲ್ಲೊಂದು ಮೆಣಸಿನ್ಕಾಯಿ ಕಾಣ್ತೈತ್ರಿ. ಆ ಬೆಕ್ಕು ಕಾಯಕತ್ತೈತಿ ನಾನು ಏನಾರ ಎಗ್ ಕೊಡ್ತೇನೆ ಅಂತ ಹೇಳಿ. ಈಗ ಎಗ್ ಬಿರಿಯಾನಿ ಟ್ರೈ ಮಾಡಿ ನೋಡೋಣ್ರಿ. ಫುಲ್ ಮಸಾಲೆದಾರ್ ಮಾಡ್ಕೊಟ್ಟಾರ. ನಾರ್ಮಲ್ ರೈಸ್ ಐತಿ, ಏನು ಬಾಸ್ಮತಿ ರೈಸ್ ಅಲ್ಲಿದು. ಮಸಾಲೆ ಭಾಳಷ್ಟು ಕಾಣುವಂತೈತಿ, ರೆಡ್ ಕಲರ್ ಐತಿ. ಪುದೀನಾನು ಹಾಕಿರ, ಅದ್ರ ಮೇಲೆ ಫ್ರೈಡ್ ಆನಿಯನ್ ಭಾಳ ಅದಾವ. ಇದು ಹೆಂಗೈತಂದ್ರೆ ಇನ್ಸ್ಟಂಟ್ ಬಿರಿಯಾನಿ ಅಂತ ಮಾಡ್ತಾರ್ರಿ, ಆ ಥರ ಮಾಡಿ ಕೊಟ್ಟಿರೋದು ಇದು. ಬೆಳಗ್ಗೆ ಎದ್ಬಿಟ್ಟು ಒಂದು ಬ್ಯಾಚ್ ಚಿಕನ್ ಬಿರಿಯಾನಿ ಮಾಡಂಗಿಲ್ಲ ಇಲ್ಲೇ. ಹೆಂಗೆ ಆರ್ಡರ್ ಬರ್ತೈತಿ ಅದ್ರ ತಕ್ಕಂಗೆ ಅದನ್ನು ರೆಡಿ ಮಾಡಿ ಕೊಟ್ಬಿಡ್ತಾರ್ರಿ. ನಾರ್ಮಲ್ ಹೈದ್ರಾಬಾದಿ ಬಿರಿಯಾನಿಕ್ಕಿಂತನೂ ಭಾಳ ಖಾರವಾಗೈತಿ. ಮಸಾಲೆದಾರ್ ಮಾಡ್ಯಾರ್ರಿ, ಅಂದ್ರೆ ಫುಲ್ ಬಾಯಿನಾಗ ಎಂಟರ್ಟೈನಿಂಗ್ ಇರಬೇಕು ಆ ಥರ ಮಾಡಿಕೊಟ್ಟಾರ. ಎಗ್ ನೋಡ್ರಿ, ಫುಲ್ಲು ಬಾಯ್ಲ್ ಮಾಡಿರುವಂಥ ಎಗ್ನ ಫ್ರೈ ಮಾಡಿ ಆಮೇಲೆ ಬಿರಿಯಾನಿನ ಮಿಕ್ಸ್ ಮಾಡಿ ಕೊಟ್ಟಾರ. ಮಸ್ತ್ ಟೇಸ್ಟ್ರಿ. ರೈಸ್ ಬಾಸ್ಮತಿ ಇರಲಿಲ್ಲ ಅಂದರೂ ಅದನ್ನು ಮಿಸ್ ಮಾಡೋಕತ್ತಿಲ್ಲ, ಯಾಕಂದ್ರೆ ಅಷ್ಟು ಫ್ಲೇವರ್ಫುಲ್ ಆಗಿ ಮಾಡಿಕೊಟ್ಟಾರ್ರಿ ರೈಸ್. ಎಲ್ಲ ಮಸಾಲೆ ಸ್ವಲ್ಪ ಎಕ್ಸ್ಟ್ರಾ ಕೈ ಬಿಟ್ಟು ಹಾಕ್ದಂಗೆ ಆಗೈತಿ. ಪುದೀನದು ಫ್ಲೇವರ್ ಜಾಸ್ತಿ ಬರೋವಂತೈತಿ ಇದ್ರೊಳಗೆ. ಆಮೇಲೆ ಇಡೀ ಪುದೀನಾನ ಹಾಕ್ಯಾರ ಇದ್ರೊಳಗೆ. ಇಲ್ಲೇ ಇಂಟ್ರೆಸ್ಟಿಂಗ್ ಊಟ ಅಂತೂ ಸಿಗ್ತೈತಿ. ಪ್ಲಸ್ ವ್ಯೂ ಮಾತ್ರ ಅಲ್ಟಿಮೇಟ್ ಐತ್ರಿ. ಹೊರಗೆ ನಿಂತು ನೀವು ಬೆಳಗ್ಗೆ ಹೊತ್ತಿನಾಗ ನೋಡಿದ್ರೆ ಆಜು ಬಾಜು ಗುಡ್ಡಗಳು ಕಾಣ್ತಾವ್ರಿ, ದೊಡ್ಡ ದೊಡ್ಡ ಕಲ್ಲುಗಳು ಇರ್ತಾವ, ಕಲ್ಲು ಬಂಡೆ ಇರ್ತಾವ, ಅದನ್ನು ನೋಡೋಕೆ ಸಿಗ್ತೈತಿ. ಒಂದು ಬ್ಯೂಟಿಫುಲ್ ಪ್ಲೇಸ್ನಾಗ ಇದು ಸಿಚುವೇಟೆಡ್ ಐತಿ. ಈ ಹೋಟೆಲ್ ರೀ ಕಡ್ಡಿ ರಾಮಾಪುರ್ನಾಗ ಐತಿ. ಅಂದ್ರ ಉಗ್ರ ನರಸಿಂಹ ಟೆಂಪಲ್ ಏನೈತಲ್ರಿ ಅದಕ್ಕೆ ಭಾಳ ಹತ್ರ ಐತಿ. ಇಲ್ಲಿ ಆಜು ಬಾಜು ಬರೇ ವೆಜ್ ರೆಸ್ಟೋರೆಂಟ್ ಭಾಳ ಇರ್ತಾವ. ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಏನಾದ್ರೂ ನೀವು ಹುಡುಕಕತ್ತಿದ್ರ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಪಾಟ್ಸ್. ಇಲ್ಲಿ ಓನರ್ಸು ಅಪ್ಪುದು ಫ್ಯಾನ್ ರೀ. ಸೊ ಫ್ರೆಂಡ್ಸ್, ಹೆಂಗಿತ್ತು ಹಂಪಿ ಫುಡ್ ಟೂರ್? ಹಂಪಿನ ಬ್ಯೂಟಿಫುಲ್ ಪ್ಲೇಸಸ್ ನೋಡಿ ಜೊತೆಗೆ ಇಲ್ಲಿಯ ಲೋಕಲ್ ಫುಡ್ ಟೇಸ್ಟ್ ಮಾಡಿ ನನಗಂತೂ ತುಂಬಾ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತ್ರಿ. ನಿಮಗೆ ಈ ಫುಡ್ ಟೂರ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಹೊಸ ಫುಡ್ ಟೂರ್ಸ್, ಟ್ರಾವೆಲ್ ವಿಡಿಯೋಸ್ ಮತ್ತೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ನೋಡಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಫುಡ್ ಡೆಸ್ಟಿನೇಷನ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.